ಹಲೋ ನಮಸ್ಕಾರ ಎಲ್ಲರಿಗೂ. ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ಕೇಂದ್ರ ಸರ್ಕಾರದಿಂದ, ಮೋದಿ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 3 ಹೊಸ ಯೋಜನೆಗಳಂದರೆ 3 ಉಪಯೋಗಗಳನ್ನ ತರ್ತಾ ಇದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ. ಆ ಒಂದು ಯೋಜನೆ ಹೆಸರೇನಪ್ಪ ಅಂದರೆ ಉಜ್ವಲ್ ಯೋಜನೆ ಅಂಥೇಳಿ, ಉಜ್ವಲ್ ಯೋಜನೆ 2.0 ಅಂಥೇಳಿ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 3 ಹೊಸ ಬದಲಾವಣೆಗಳನ್ನ ತರ್ತಾ ಇದ್ದಾರೆ, 3 ಹೊಸ ಗುಡ್ ನ್ಯೂಸ್ಗಳನ್ನ ತರ್ತಾ ಇದ್ದಾರೆ. ಭಾರತದಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಇದು ಲಭ್ಯ ಆಗೋದಂದರೆ ಸಿಗುತ್ತೆ. ಸೊ ಇದಕ್ಕೆ ಏನೆಲ್ಲ ಅರ್ಹತೆ ಬೇಕು ಆ್ಯಂಡ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಈ ಒಂದು ಪ್ರಾಸೆಸ್ ಯಾವ ಥರ ನಡೆಯುತ್ತೆ, ಜೊತೆಗೆ 3 ಹೊಸ ಅಪ್ಡೇಟ್ಗಳಂತ ಹೇಳಿ ಆ ಒಂದು ಅಪ್ಡೇಟ್ಗಳೇನು, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು ಕೂಡ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 300 ರೂಪಾಯಿ ಕೂಡ ಜಮೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಂಟ್ರೆಸ್ಟ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಈ ಒಂದು ಯೋಜನೆ ಹೆಸರು ಬಂದು ಉಜ್ವಲ್ ಯೋಜನೆ ಅಂಥೇಳಿ. ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ PM ಉಜ್ವಲ ಯೋಜನೆ ಅಂಥೇಳಿ. ಸೊ ಸಾಕಷ್ಟು ಕಡೆ ನೀವು ಈ ಒಂದು ವಿಡಿಯೋಗಳನ್ನ ನೋಡಿರ್ತೀರ, ಅಂದರೆ PM ಉಜ್ವಲ ಯೋಜನೆ ಬಗ್ಗೆ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತಿದ್ದೀನಿ ಅಷ್ಟೇ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತವಾಗಿ ಒಂದು ಸಿಲಿಂಡರ್ ಸಿಗುತ್ತೆ, ಜೊತೆಗೆ ಗ್ಯಾಸ್ ಸ್ಟವ್ ಕೂಡ ಸಿಗುತ್ತೆ, ಅದರ ಜೊತೆ ಬಂದ್ಬಿಟ್ಟು ಪೈಪ್ ಕನೆಕ್ಷನ್ ಕೂಡ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಇದಲ್ಲದೆ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ಮಹಿಳೆ ಕೂಡ ಯಾರು ಗ್ಯಾಸ್ನ ಬುಕ್ ಮಾಡ್ಕೊಳ್ತಾರೆ ಅವ್ರಿಗೂ ಕೂಡ ಪ್ರತಿ ತಿಂಗಳು ಕೂಡ 300 ರೂಪಾಯಿ ಜಮೆ ಆಗುತ್ತೆ ಅವರ ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಅಂತೇಳಿ ತಿಳಿಸ್ತಾ ಇದೆ. ಇದಲ್ಲದೆ ಇನ್ನೊಂದು ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರೋಲ್ಲ, ರೇಷನ್ ಕಾರ್ಡ್ ಇಲ್ಲ ಅಂತಂದರೂ ಕೂಡ ನಮಗೆ ಸಿಲಿಂಡರ್ ಸಿಗುತ್ತಾ ಅಂತ ಹೇಳಿ ಕೂಡ ಕ್ವಶನ್ ಇರುತ್ತೆ. ಸೊ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೂ ಕೂಡ ನೀವು ಒಂದು ಸರ್ಟಿಫಿಕೇಟ್ ಅಂತ ಹೇಳ್ತಾ ಇದ್ದಾರೆ, ಆ ಒಂದು ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೂ ಕೂಡ ಫ್ರೀಯಾಗಿ ಸಿಲಿಂಡರ್ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಬಂದುಬಿಟ್ಟು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು PM ಉಜ್ವಲ್ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಒಂದು ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ಎರಡನೇದಾಗಿ ಬಂದುಬಿಟ್ಟು ಒಂದು ಗ್ಯಾಸ್ ಸ್ಟವ್ ಕೂಡ ಸಿಗುತ್ತೆ. ಆ್ಯಂಡ್ ಮೂರನೇದು ಬಂದುಬಿಟ್ಟು ಪೈಪ್ ಕನೆಕ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ನಾಲ್ಕನೇದು ಬಂದುಬಿಟ್ಟು ಪ್ರತಿಯೊಬ್ಬರು ಮಹಿಳೆ ಕೂಡ ಯಾರು ಗ್ಯಾಸ್ನ ಬುಕ್ ಮಾಡಿರ್ತಾರೆ ಅವರ ಹೆಸರಲ್ಲಿ ಏನು ಬ್ಯಾಂಕ್ ಖಾತೆ ಇರುತ್ತೆ ಅವರ ಖಾತೆಗೆ ಪ್ರತಿ ತಿಂಗಳು ಕೂಡ 300 ರೂಪಾಯಿ ಜಮೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು, ಆ ಒಂದು ವ್ಯಕ್ತಿಯ ವಯಸ್ಸು ಬಂದುಬಿಟ್ಟು 18 ವರ್ಷದ ಮೇಲ್ಪಟ್ಟವರಾಗಿರಬೇಕು. ಎರಡನೇದು ಬಂದುಬಿಟ್ಟು SC ST ಅವರಿಗೆ, ಹಿಂದುಳಿದ ವರ್ಗವರಿಗೆ ಮೊದಲ ಆದ್ಯತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಜನರಲ್ ಕೂಡ ಅಪ್ಲೈ ಮಾಡ್ಬೋದು, ಬಟ್ ಅಂಥವ್ರಿಗೆ ಇಲ್ಲಿ ಮೊದಲ ಆದ್ಯತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ಯಾವ ಒಂದು ಮನೆಗೆ ಗ್ಯಾಸ್ ಸಿಲಿಂಡರ್ ಅಥವಾ PM ಉಜ್ವಲ್ ಯೋಜನೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಆ ಒಂದು ಮನೆಯ ಹೆಸರಲ್ಲಿ, ಅಂದರೆ ಮನೆಯಲ್ಲಿರುವಂಥ ಸದಸ್ಯರು ಯಾರ ಹೆಸರಲ್ಲೂ ಕೂಡ ಈ ಒಂದು ಗ್ಯಾಸ್ ಕನೆಕ್ಷನ್ ಆಗಿರ್ಬೋದು ಅಥವಾ ಯಾವುದೂ ಕೂಡ ಹೆಸರಲ್ಲಿ ಇರಬಾರ್ದು ಅಂತೇಳಿ ತಿಳಿಸ್ತಾ ಇದೆ. ಅಂದರೆ ಮುಂಚೆ ಕೂಡ ಅವರು PM ಉಜ್ವಲ್ ಯೋಜನೆಗೆ ಅರ್ಜಿಯನ್ನು ಹಾಕಿರಬಾರ್ದು, ಅದರಿಂದ ಕೂಡ ಲಾಭವನ್ನು ಪಡ್ಕೊಳ್ತಾ ಇರಬಾರ್ದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದನ್ನು ಬಂದುಬಿಟ್ಟು ನೀವು ವೆಬ್ಸೈಟಲ್ಲೂ ಕೂಡ ಆನ್ಲೈನಲ್ಲೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು, ಇಲ್ಲ ಅಂತಂದರೆ ಆಫ್ಲೈನಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಸೊ ಆನ್ಲೈನಲ್ಲಿ ಅರ್ಜಿ ಹಾಕ್ತೀವಿ ಅಂದರೆ ಅದರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕ್ಬೋದು. ಇಲ್ಲ ನಮಗೆ ಗೊತ್ತಾಗಲ್ಲ ಆಫ್ಲೈನಲ್ಲೇ ಹೋಗಿ ಅರ್ಜಿ ಹಾಕ್ತೀವಿ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಗ್ಯಾಸ್ ಆಫೀಸ್ ಏನಿರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಈ ಥರ PM ಉಜ್ವಲ್ ಯೋಜನೆಗೆ ನಾವು ಈ ಥರ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅವರೇ ಫಾರ್ಮ್ ಕೂಡ ಕೊಟ್ಬಿಟ್ಟು ನೀವು ಜಸ್ಟ್ ಆಧಾರ್ ಕಾರ್ಡು ಮತ್ತು ಫೋಟೋಗಳನ್ನ ಕೊಟ್ಟರೆ ಸಾಕು. ನಿಮ್ಮ ಫೋಟೋಗಳು ಆಧಾರ್ ಕಾರ್ಡ್ ಕೊಟ್ಟರೆ ಅವರೇ ಫಾರ್ಮ್ ಕೂಡ ಫಿಲ್ ಮಾಡಿ ಅಪ್ಲಿಕೇಶನ್ ಕೂಡ ಹಾಕ್ಕೊಡ್ತಾರೆ. ಇದಕ್ಕೆ ಯಾವುದೇ ರೀತಿಯ ಒಂದು ಲಾಸ್ಟ್ ಡೇಟ್ ಇಲ್ಲ. ಸೊ ಯಾವಾಗ ಬೇಕಾದರೂ ಹಾಕ್ಬೋದು, ಆದರೆ ಆದಷ್ಟು ಬೇಗ ಹಾಕಿದ್ರೆ ಒಳ್ಳೆಯದು. ಎಷ್ಟು ಬೇಗ ಹಾಕ್ತಿರೋ ಅಷ್ಟು ಬೇಗ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಒಂದು ಕೊನೆಯ ದಿನಾಂಕ ಹೇಳಿಲ್ಲ. ಹಾಗಾದರೆ ನೀವು ಕೇಳ್ಬೋದು, ನಾನು ಮುಂಚೆನೇ ಹೇಳಿದ್ರಲ್ವಾ ರೇಷನ್ ಕಾರ್ಡ್ ಇಲ್ಲ ಅಂತಂದರೂ ನಿಮಗೆ ಸಿಗುತ್ತಾ ಅಂಥೇಳಿ. ಹೌದು, ಖಂಡಿತವಾಗ್ಲೂ ಕೂಡ ರೇಷನ್ ಕಾರ್ಡ್ ಇಲ್ಲ ಅಂತಂದರೂ ಕೂಡ ನಿಮಗೆ ಸಿಗುತ್ತೆ. ಅಥವಾ ಬೇರೆ ಊರಿಗೆ ಹೋಗಿರ್ತಾರೆ, ಬೇರೆ ಊರಲ್ಲಿ ಹೋಗಿ ಜಾಬ್ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಒಂದು ಸೌಲಭ್ಯವನ್ನು ಅಂದರೆ ಒದಗಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಕೂಡ ಉಚಿತವಾಗಿ ಫ್ರೀ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ಪ್ರತಿ ತಿಂಗಳು 300 ರೂಪಾಯಿ ಖಾತೆ ಕೂಡ ಜಮೆ ಆಗುವಂಥ ಸೌಲಭ್ಯ ಅವ್ರಿಗೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಬಂದುಬಿಟ್ಟು ಸ್ವಯಂ ಘೋಷಣೆ ಅಂತ ಹೇಳಿ ಒಂದು ಪತ್ರವನ್ನು ತಗೋಬೇಕು, ಅಂದರೆ ಸೆಲ್ಫ್ ಡಿಕ್ಲರೇಷನ್ ಅಂತೇಳಿ ಒಂದು ಪತ್ರ ಇರುತ್ತೆ, ಆ ಒಂದು ಫಾರ್ಮ್ನ ಇಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಒಂದನ್ನ ಫಾರ್ಮ್ ನೀವು ಕೊಟ್ಟರೆ ಇಲ್ಲಿ ಸರ್ಕಾರಕ್ಕೆ ನೀವು ಕೂಡ ಈ ಥರ ಫ್ರೀಯಾಗಿ ಏನು ಸೌಲಭ್ಯ ಇದೆ ಅದನ್ನು ಕೂಡ ಪಡ್ಕೋಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಪ್ರತಿ ಬಾರಿ ಕೂಡ ಪ್ರತಿ ತಿಂಗಳು ಕೂಡ ಸಿಲಿಂಡರ್ ಬುಕ್ ಮಾಡ್ತೀರಲ್ಲ, ಆ ಒಂದು ಟೈಮಲ್ಲಿ ನಿಮಗೆ 300 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಬ್ಯಾಂಕ್ ಖಾತೆ ಬಂದುಬಿಟ್ಟು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋದ್ರೆ ನಿಮಗೆ ಯಾವುದೇ ರೀತಿಯ ಒಂದು 300 ರೂಪಾಯಿ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಯಾರಾದರೂ ಬುಕ್ ಮಾಡ್ಕೋಬೇಕು ಅಥವಾ ಯಾರಾದರೂ ಈ ಒಂದು ಯೋಜನೆಗೆ ಅರ್ಜಿನ ಹಾಕಬೇಕು ಅಂದ್ಕೊಳ್ಳೋರು ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ನು ಕೂಡ ಲಿಂಕ್ ಮಾಡಿಸೋದು ಒಳ್ಳೆಯದು ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.